ಓದಿನಲ್ಲಿ ಇಂಟ್ರೆಸ್ಟ್ ಕಳೆದುಕೊಂಡಿರುವ, ಸರಿಯಾಗಿ ಕೆಲಸ ಮಾಡದ ಯುವಕ ಯುವತಿಯರಿಗೆ ದನ ಕಾಯಕ್ಕೆ ಹೋಗು ಎಂದು ಮೂದಲಿಸುವವರೇ ಅನೇಕ. ಆದರೆ ಆ ದನ ಕಾಯುವ ಕಾಯಕದಿಂದಲೇ ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದಾರೆ ಯಾದಗಿರಿಯ ದನಗಾಹಿಗಳು. ಕೃಷ್ಣಾ ಮತ್ತು ಭೀಮಾ ನದಿಗಳ ವಿಶಾಲ ತೀರ ಪ್ರದೇಶ, ನೂರಾರು ಕೆರೆ ಕಟ್ಟೆಗಳು, ಬೆಟ್ಟ ಗುಡ್ಡಗಳ ಹಸಿರಿನ ಆಶ್ರಯ, ವರ್ಷದ 3 ಋತುಗಳಲ್ಲಿಯೂ ಕೃಷಿ ಚಟುವಟಿಕೆಗಳಿಂದ ಕೂಡಿರುವ ಯಾದಗಿರಿಗೆ ಕೃಷಿ ಪ್ರಧಾನವಾದ ಜಿಲ್ಲೆ ಎಂಬ ಹೆಗ್ಗಳಿಕೆ ಇದೆ. ರೈತರು ಹೈನುಗಾರಿಕೆ, ಸಗಣಿ ಹಾಗೂ ಕೃಷಿ ಚಟುವಟಿಕೆಗಾಗಿ ಹಸು ಎಮ್ಮೆಗಳನ್ನು ಸಾಕುವುದು ಸಾಮಾನ್ಯ. ಈ ಕೆಲಸವೇ ಇಲ್ಲಿನವರಿಗೆ ಈಗ ಸರ್ಕಾರಿ ಕೆಲಸಕ್ಕಿಂತ ದೊಡ್ಡದು. ಸ್ವಂತ ದನಗಳನ್ನು ಹೊಂದಿದ್ದವರು, ಅನ್ಯರ ಬಳಿ ಅಡಿಯಾಳಾಗಿ ದುಡಿಯಲು ಇಚ್ಛಿಸದವರು ದನ ಕಾಯುವ ಕಾಯಕದ ಮೊರೆ ಹೋಗುತ್ತಿದ್ದಾರೆ. ರೊಟ್ಟಿಯ ಬುತ್ತಿ ಕಟ್ಟಿಕೊಂಡು ಹೊರಡುವ ದನಗಾಹಿಗಳು ಊರ ಮುಂದಿನ ಬಯಲು ಜಾಗದಲ್ಲಿ ಠಿಕಾಣಿ ಹೂಡುತ್ತಾರೆ. ಮಾಲೀಕರು ತಮ್ಮ ದನಗಳನ್ನು ಹೊಡೆದುಕೊಂಡು ಬಂದು ಇವರಿಗೆ ಒಪ್ಪಿಸುತ್ತಾರೆ. ಮತ್ತೆ ಕೆಲವರು ತಾವೇ ದನದ ಕೊಟ್ಟಿಗೆಗೆ ಹೋಗಿ ಹೊಡೆದುಕೊಂಡು ಬಂದು ಒಂದು ಕಡೆ ಒಟ್ಟುಗೂಡಿಸುತ್ತಾರೆ. ಹುಲ್ಲುಗಾವಲು, ಬೀಳು ಭೂಮಿಯಲ್ಲಿ ಮೇಯ್ದೆ ಜಮೀನುಗಳಿಗೆ ನುಗ್ಗಿ ಓಡಿ ಹೋಗುವ ತುಡುಗು ದನಗಳ ನಿಯಂತ್ರಣಕ್ಕೆ ದನಗಾಹಿಗಳು ತಮ್ಮದೇ ತಂತ್ರವನ್ನು ಕಂಡುಕೊಂಡಿದ್ದಾರೆ. ತುಡುಗು ದನಗಳ ಮುಂದಿನ 2 ಕಾಲುಗಳ ನಡುವೆ ಮರದ ತುಂಡು, ಕೋಡಿನಿಂದ ಒಂದು ಕಾಲಿಗೆ ಹಗ್ಗವನ್ನು ಕಟ್ಟಿ ವೇಗವಾಗಿ ಓಡಲು ಆಗದಂತೆ ಹದ್ದು ಬಸ್ತಿನಲ್ಲಿ ಇರಿಸುತ್ತಾರೆ. ಜಮಾವಣೆಯಾದ ದನಗಳನ್ನು ಸೂರ್ಯ ನೆತ್ತಿಗೆ ಏರುತ್ತಿದ್ದಂತೆ ಎಬ್ಬಿಸುತ್ತಾರೆ. ರಸ್ತೆ ಬಿಟ್ಟು ಬೇರೆಡೆ ಹೋಗದಂತೆ ಹಿಂದೆ ಮುಂದೆ ಪಕ್ಕದಲ್ಲಿ ಒಬ್ಬೊಬ್ಬರು ಕಾವಲು ಇರುತ್ತಾರೆ. ರಸ್ತೆಯಲ್ಲಿ ನೂರಾರು ದನಗಳು ಹಿಂಡು ಹಿಂಡಾಗಿ ಸಾಗುತ್ತಿದ್ದರೆ ವಾಹನಗಳ ಸವಾರರು, ಪಾದಚಾರಿಗಳು ಸೈಡ್ಗೆ ಹೋಗಲೇಬೇಕು. ಹಾಗೆ ಇರುತ್ತೆ ಜಾನುವಾರುಗಳ ಹಿಂಡಿನ ಖದರ್. ಮಾರ್ಕೆಟ್ನಲ್ಲಿ ಹೇಗೆ ಪ್ರತಿ ವಸ್ತುವಿಗೂ ಬೆಲೆ ಇರುತ್ತದೆಯೋ ಹಾಗೆಯೇ ಹಸು, ಕರು, ಎಮ್ಮೆ ಕರುವಿಗೆ ಪ್ರತ್ಯೇಕವಾದ ದನದ ಕೂಲಿ ಇದೆ. 100 ರೂಪಾಯಿಯಿಂದ ಶುರುವಾಗಿ 500 ರೂಪಾಯಿ ತನಕ ಕೂಲಿ ಕೊಡಬೇಕು. ಹಸು ಅಥವಾ ಎಮ್ಮೆ ಕರುವಿಗೆ ಜನ್ಮ ನೀಡಿದಾಗ ಮಾಲೀಕರಿಂದ ಗೌರವಧನ, ಹಬ್ಬ ಹರಿದಿನಕ್ಕೆ ಬಟ್ಟೆ, ಹೊಸ ಜೋಡು ಚಪ್ಪಲಿಯೂ ಸಿಗುತ್ತದೆ. ಇನ್ನೊಬ್ರ ಕೈಯಾಗೆ ನಾವು ದುಡಿಯೋ ಬದಲ ನಮ್ಮ ಸ್ವಂತ ನಮ್ಮ ಕೈ ಮೇಲೆ ನಾವು ಇಟ್ಟು ದುಡಿತಾ ಇದ್ದೀವಿ. ಇದನ್ನು ಕೈಯಾಗ ಹೋಗಿ ಸಿಮೆಂಟು ಕೊಡು, ಕರಿನೆ ಕೊಡು, ಪುಟ್ಟಿ ಕೊಡು, ಅದು ಮಾಡು, ಇದು ಮಾಡು ಅನಿಸೋ ಬದಲು ಸ್ವಂತ ನಾವು ದನ ಕಾಯ್ತೀವಿ. ಬೆಳಿಗ್ಗೆ 10 ಗಂಟೆಗೆ ಬರ್ತೀವಿ, ಸಾಯಂಕಾಲ 4 ಹೋಗ್ತೀವಿ. ನಮ್ಗೆ ಯಾವುದೂ ಇಲ್ಲ ಕಿರಿಕಿರಿ. ವರ್ಷದಲ್ಲಿ 9 ತಿಂಗಳು ಬಿಸಿಲು, ಮಳೆ, ಚಳಿ ಎನ್ನದೇ ನಿತ್ಯ ದನಗಳನ್ನು ಮೇಯಿಸಲೇಬೇಕು. ಮಳೆ ಬಂತು, ಬಿಸಿಲು ಇದೆ ಎಂದು ಮನೆಯಲ್ಲಿ ಕೂರುವಂತಿಲ್ಲ. ಒಂದು ದಿನವೂ ತಪ್ಪದೆ ಮಾಡುವ ದನ ಕಾಯುವ ಕಾಯಕದ ಹಿಂದೆ ದನಗಾಹಿಗಳಿಗೆ ಕಷ್ಟಗಳೂ ತಪ್ಪಿಲ್ಲ. ದನಗಳು ಬೇರೆಯವರ ಜಮೀನಿಗೆ ನುಗ್ಗಿ ಬೆಳೆ ತಿಂದರೆ, ಮನೆಗಳಿಗೆ ವಾಪಸ್ ಬಾರದಿದ್ದರೆ ಮಾಲೀಕರಿಂದ ಬೈಗುಳ ಕೇಳಬೇಕಾಗುತ್ತದೆ. ಜೊತೆಗೆ ಗುಡ್ಡಗಾಡುಗಳಲ್ಲಿನ ಚಿರತೆಗಳ ದಾಳಿ ಭೀತಿಯೂ ಇದೆ. ದಶಕಗಳಿಂದ ದನಗಳನ್ನು ಕಾದು, ಹೆಂಡರು ಮಕ್ಕಳನ್ನು ಸಾಕಿ, ಮಕ್ಕಳ ಮದುವೆ, ಆಸ್ಪತ್ರೆ, ಶಾಲೆಯ ಖರ್ಚು ನಿಭಾಯಿಸಿ ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಹೋಗುತ್ತಿದ್ದಾರೆ ದನಗಾಹಿಗಳು. ತಿಂಗಳಿಗೆ 25 ರೂಪಾಯಿ ಬರ್ತದ್ರಿ. ಅದೆಲ್ಲ ಸಂಸಾರಕ್ಕೆ ಹಾಕಿವ್ರಿ, ದಾಖಲೆಗೆ ಹಾಕಿವ್ರಿ, ಮಕ್ಕಳಿಗೆ ಬಟ್ಟೆ ಬರಿ ತಂದೀವ್ರಿ, ಮದುವೆ ಮಾಡೀವ್ರಿ, ದೇವ್ರ ದಿಂಡ್ರು ಮಾಡೀವ್ರಿ. ದಿನದಲ್ಲಿ 6 ತಾಸು ದನಗಳನ್ನು ಕಾಯುವ ದನಗಾಹಿಗಳು ತಿಂಗಳಿಗೆ 20,000 ರೂಪಾಯಿದಿಂದ 25,000 ರೂಪಾಯಿವರೆಗೂ ಜೇಬಿಗೆ ಇಳಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ. ವರ್ಷದಲ್ಲಿ 9 ತಿಂಗಳು ದನ ಕಾದು ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದಾರೆ. ಉದ್ಯೋಗ ಸೃಷ್ಟಿಗೂ ಈ ಜಾನುವಾರುಗಳು ಆಧಾರವಾಗಿವೆ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.